ಇವತ್ತು ನಾವು ಸ್ಟಾಪ್ ಹಂಟಿಂಗ್ ಅಂದ್ರೆ ಏನು, ಇದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಎಲ್ಲೆಲ್ಲಿ ಸ್ಟಾಪ್ ಹಂಟ್ ಮಾಡ್ತಾರೆ, ಹಾಗೆ ಸ್ಟಾಪ್ ಹಂಟ್ ಆದ್ಮೇಲೆ ಯಾವ ತರ ಟ್ರೇಡ್ ನ ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಸ್ಟಾಪ್ ಹಂಟಿಂಗ್. ಪ್ರೀವಿಯಸ್ ವಿಡಿಯೋದಲ್ಲೇ ಸ್ಟಾಪ್ ಹಂಟ್ ಬಗ್ಗೆ ನಿಮಗೆ ಒಂದು ಕ್ಲೂ ಸಿಕ್ಕಿತ್ತು. ಇವತ್ತದು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಏನು ಸ್ಟಾಪ್ ಲಾಸ್ ಅಂದ್ರೆ ಏನು, ಸ್ಟಾಪ್ ಹಂಟ್ ಅಂದ್ರೆ ಏನು ಅಂತ. ವಾಟ್ ಈಸ್ ಸ್ಟಾಪ್ ಹಂಟಿಂಗ್ ಅಂದ್ರೆ, ಸ್ಟಾಪ್ ಹಂಟಿಂಗ್ ಅಂದ್ರೆ ಏನು? ಸ್ಟಾಪ್ ಹಂಟಿಂಗ್ ಈಕ್ವಲ್ ಟು ಮಾರ್ಕೆಟ್ ಇಂಟೆನ್ಷನಲಿ ಮೂವ್ಸ್ ಟು ಹಿಟ್ ಟ್ರೇಡರ್ ಸ್ಟಾಪ್ ಲಾಸಸ್ ಬಿಫೋರ್ ಗೋಯಿಂಗ್ ದಿ ರಿಯಲ್ ಡೈರೆಕ್ಷನ್. ಅಂದ್ರೆ ಮಾರ್ಕೆಟ್ ಒಂದು ರಿಯಲ್ ಡೈರೆಕ್ಷನ್ ಹೋಗಕ್ಕಿಂತ ಮುಂಚೆ ರಿಟೇಲ್ ಟ್ರೇಡರ್ಸ್ ಏನೇನ್ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ ಅದನ್ನ ಹಿಟ್ ಮಾಡಿ ಅದಾದ್ಮೇಲೆ ರಿಯಲ್ ಡೈರೆಕ್ಷನ್ ಮೂವ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನೇ ನಾವು ಸ್ಟಾಪ್ ಹಂಟ್ ಅಂತ ಕರೆಯೋದು. ದಿಸ್ ಯೂಶಲಿ ಹ್ಯಾಪನ್ಸ್ ನಿಯರ್ ಈಕ್ವಲ್ ಹೈಸ್, ಈಕ್ವಲ್ ಲೋಸ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ಸ್. ನಾನು ಹೇಳ್ದಂಗೆ ನಿಮಗೆ ಯಾವಾಗೆಲ್ಲ ಆತರ ಆಗುತ್ತೆ ಅಂದ್ರೆ ಡೈರೆಕ್ಷನ್ ಸ್ಟಾಪ್ ಲಾಸ್ ಹಂಟ್ ಆಗಿ ಯಾವಾಗೆಲ್ಲ ಮೂವ್ಮೆಂಟ್ ಕೊಡುತ್ತೆ ಅಂತಂದ್ರೆ, ಒಂದು ಈಕ್ವಲ್ ಹೈಸ್ ಅಂದ್ರೆ ಈ ತರ ಈಕ್ವಲ್ ಹೈ ಇದ್ದಾಗ, ಓಕೆ, ಇದನ್ನ ಸ್ವೀಪ್ ಮಾಡಿ ಮೂವ್ಮೆಂಟ್ ಕೊಡುತ್ತೆ. ಹಾಗೆ ಈಕ್ವಲ್ ಲೋಸ್, ಈ ತರ ಈಕ್ವಲ್ ಲೋಸ್ ಇದ್ದಾಗ ಅದನ್ನ ಸ್ವೀಪ್ ಮಾಡಿ ಒಂದು ರಿಯಲ್ ಮೂವ್ಮೆಂಟ್ ಕೊಡುತ್ತೆ. ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಓಕೆನಾ? ಇದು ಸಪೋರ್ಟ್, ಇದು ರೆಸಿಸ್ಟೆನ್ಸ್, ಅದನ್ನ ಸ್ವೀಪ್ ಮಾಡಿ ಮತ್ತೆ ರಿಯಲ್ ಮೂವ್ ಕೊಡುತ್ತೆ. ಹಾಗೆ ಸಪೋರ್ಟ್ ನ ಸ್ವೀಪ್ ಮಾಡಿ ಮೇಲ್ಗಡೆಗೆ ಮೂವ್ಮೆಂಟ್ ಕೊಡುತ್ತೆ. ನೆಕ್ಸ್ಟ್ ಹಾಗೆ ಟ್ರೆಂಡ್ ಲೈನ್ಸ್ ಈ ತರ ಇರುತ್ತೆ, ಹಾರಿಜಾಂಟಲ್ ಇರುತ್ತೆ. ಸೊ ಟ್ರೆಂಡ್ ಲೈನ್ಸ್ ಅಲ್ಲಿ ಈ ತರ 2 ಟಚ್ ಪಾಯಿಂಟ್ಸ್ ಇರುತ್ತೆ ಅನ್ಕೊಳ್ಳಿ. 3ನೇ ಟಚ್ ಪಾಯಿಂಟ್ಸ್ ಗೆ ಬಂದು ಸ್ವೀಪ್ ಆಗಿ ಮತ್ತೆ ರಿಯಲ್ ಡೈರೆಕ್ಷನ್ ಕೊಡೋದು. ಇದನ್ನೇ ನಾವು ಸ್ಟಾಪ್ ಹಂಟಿಂಗ್ ಅಂತ ಕರೆಯೋದು. ನೆಕ್ಸ್ಟ್ ಈಗ ನೋಡೋದಾದ್ರೆ, ಸಿಂಪಲ್ ಮೀನಿಂಗ್ ನೋಡೋದಾದ್ರೆ, ಬಿಗ್ ಪ್ಲೇಯರ್ಸ್ ಅಂದ್ರೆ ಬ್ಯಾಂಕ್ಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ನೀಡ್ ಲಿಕ್ವಿಡಿಟಿ, ಸೊ ದೇ ಪುಷ್ ಪ್ರೈಸ್ ಇಂಟು ಏರಿಯಾಸ್ ವೇರ್ ಟ್ರೇಡರ್ಸ್ ಪ್ಲೇಸ್ ಸ್ಟಾಪ್ ಲಾಸಸ್. ಅಂದ್ರೆ ಬ್ಯಾಂಕ್ಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಲಿಕ್ವಿಡಿಟಿ ಬೇಕಾಗಿರುತ್ತೆ. ಸೊ ಅವ್ರು ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪ್ರೈಸ್ ನ ನಮ್ಮ ಸ್ಟಾಪ್ ಹಂಟಿಗೆ ಮೂವ್ ಮಾಡಿ, ಮೀನ್ಸ್ ಅಲ್ಲಿಂದ ಅಗ್ರೆಸಿವ್ ಸೆಲ್ಲಿಂಗ್ ಮಾಡಿ ಅವರು ಅಲ್ಲಿಂದ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸಿಂಪಲ್ ಎಕ್ಸಾಂಪಲ್, ಇವಾಗ ನಿಮಗೆ ನೋಡಿ, ಮಾರ್ಕೆಟ್ ಹಿಂಗೆ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಮಾರ್ಕೆಟಿಗೆ ಮೂವ್ ಆಗಕ್ಕೆ ನೆಕ್ಸ್ಟ್ ಲಿಕ್ವಿಡಿಟಿ ಅನ್ನೋದು ಇರಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಅವಾಗ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬ್ಯಾಂಕ್ಸ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್. ಸೊ ಸೆಲ್ ಮಾಡ್ತಾ ಅಗ್ರೆಸಿವ್ಲಿ ಸೆಲ್ ಮಾಡ್ತಾ ಬರ್ತಾರೆ. ಇಲ್ಲಿ ಬಂದಂಗೆ ಹೈಯೆಸ್ಟ್ ಎಲ್ಲರೂ SL ಇಲ್ಲಿ ಇಟ್ಟಿರೋದ್ರಿಂದ ಇವ್ರು ಏನ್ ಮಾಡ್ತಾರೆ, ಇದನ್ನ ಹಂಟ್ ಮಾಡ್ತಾರೆ. ಹಂಟ್ ಮಾಡಿದ ತಕ್ಷಣ ರಿಯಲ್ ಮೂವ್ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇಲ್ಲಿಂದ ಆಕ್ಚುಯಲ್ ಮೂವ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಅವರು ಇನ್ನು ಲಾರ್ಜ್ ಕ್ವಾಂಟಿಟಿಲಿ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಟ್ರಿಗರ್ ದೋಸಸ್ ಸ್ಟಾಪ್ ಲಾಸಸ್ ಅಂದ್ರೆ ನಾನು ಹೇಳ್ದಂಗೆ ಫಸ್ಟ್ ಸ್ಟಾಪ್ ಲಾಸಸ್ ನ ಟ್ರಿಗರ್ ಮಾಡಾದ್ಮೇಲೆ ಅವರು ಮೂವ್ಮೆಂಟ್ ಆಗ್ತಾರೆ. ನೆಕ್ಸ್ಟ್ ದೆನ್ ರಿವರ್ಸ್ ದಿ ಮಾರ್ಕೆಟ್. ಹಾಗೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಸ್ಟಾಪ್ ಲಾಸ್ ಹಂಟ್ ಆದಂಗೆ ಮೇಲ್ಗಡೆಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿದ್ರೆ, ವೈ ಸ್ಟಾಪ್ ಹಂಟ್ ಹ್ಯಾಪನ್ಸ್, ಯಾಕೆ ಸ್ಟಾಪ್ ಹಂಟ್ ಅನ್ನೋದು ಆಗುತ್ತೆ? ರಿಟೇಲ್ ಟ್ರೇಡರ್ಸ್ ಪ್ಲೇಸ್ ಸ್ಟಾಪ್ ಲಾಸಸ್ ಎಟ್ ಆಬ್ವಿಯಸ್ ಏರಿಯಾಸ್. ಅಂದ್ರೆ ರಿಟೇಲ್ ಟ್ರೇಡರ್ಸ್ ಎಲ್ಲರದು ಕಾನ್ಸೆಪ್ಟ್ ಸೇಮೆ, ಓಕೆನಾ? ಓವರ್ ಆಲ್ ದಿ ವರ್ಲ್ಡ್ ನೋಡೋದಾದ್ರೆ ಎಲ್ಲರೂ ಎಲ್ಲೆಲ್ಲಿ ಸ್ಟಾಪ್ ಲಾಸ್ ಇಡ್ತಾರೆ ಅನ್ನೋದು ನಮಗೆ ಚಾರ್ಟ್ ಅಲ್ಲೇ ಐಡೆಂಟಿಫೈ ಮಾಡಬಹುದು, ಓಕೆ? ಇದು ಇನ್ಸ್ಟಿಟ್ಯೂಷನ್ಸಿಗೂ ಗೊತ್ತಿರುತ್ತೆ. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸೆಲ್ ಟ್ರೇಡರ್ಸ್ ಪ್ಲೇಸ್ SL ಅಬೌವ್ ಐಸ್. ಅಂದ್ರೆ ಸೆಲ್ ಟ್ರೇಡರ್ಸ್ ಯಾವತ್ತು ಸೆಲ್ಲಿಂಗ್ ನೋಡ್ಬೇಕಾದ್ರೆ ಅದ್ರ ಮೇಲೆ SL ಇಡ್ತಾರೆ. ಸೊ ಅದನ್ನ ಸ್ವೀಪ್ ಮಾಡೋಕ್ಕೋಸ್ಕರ ಇವರು ಸ್ಟಾಪ್ ಹಂಟ್ ನ ಮಾಡ್ತಾರೆ. ಜೊತೆಗೆ ಬೈ ಟ್ರೇಡರ್ಸ್ ಆದ್ರೆ ಪ್ಲೇಸ್ SL ಬಿಲೋ ಲೋಸ್. ಅಂದ್ರೆ ಲೋಸ್ ಅಲ್ಲಿ ಇವರು SL ಇಟ್ಟಿರ್ತಾರೆ. ಸೊ ಅದನ್ನ ಹಂಟ್ ಮಾಡಿ ಮಾರ್ಕೆಟ್ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ.
ಮಾರ್ಕೆಟ್ ಟಾರ್ಗೆಟ್ಸ್ ದೋಸ್ ಝೋನ್ಸ್ ಫಸ್ಟ್. ಅಂದ್ರೆ ಯಾವತ್ತು ಮಾರ್ಕೆಟ್ ಮೀನ್ಸ್ ಬಿಗ್ ಪ್ಲೇಯರ್ಸ್ ಟಾರ್ಗೆಟ್ ಮಾಡೋದು ನಮ್ಮ ಆಬ್ವಿಯಸ್ ಲೆವೆಲ್ಸ್, ಅಂದ್ರೆ ನಮಗೆ ಗೊತ್ತಿರೋ ಲೆವೆಲ್ಸ್ಗಳೇ. ನಾವ್ ಎಲ್ಲೆಲ್ಲಿ ಸ್ಟಾಪ್ ಲಾಸ್ ಇಡ್ತೀವಿ ಅನ್ನೋದು ಅವರಿಗೆ ಡೈರೆಕ್ಟ್ಲಿ ಅವ್ರಿಗೆ ಗೊತ್ತಿರುತ್ತೆ. ಓಕೆನಾ. ನೆಕ್ಸ್ಟ್ ಬೈ ಸೈಡ್ ಸ್ಟಾಪ್ ಅಂಟ್. ಬೈ ಸೈಡ್ ಅಲ್ಲಿ ಸ್ಟಾಪ್ ಅಂಟ್ ಹೇಗ್ ಮಾಡ್ತಾರೆ ನೋಡೋಣ. ವಾಟ್ ಹ್ಯಾಪನ್ಸ್, ಪ್ರೈಸ್ ಮೂವ್ಸ್ ಅಬೋವ್ ಹೈಸ್. ಅಂದ್ರೆ ಪ್ರೈಸ್ ಏನ್ ಮಾಡುತ್ತೆ, ಅಬೋವ್ ಹೈಗೆ ಮೂವ್ಮೆಂಟ್ ಆಗುತ್ತೆ. ಇವಾಗ ಸಿಂಪಲ್ ಆಗಿ ನೋಡೋದಾದ್ರೆ, ಇವಾಗ ನಿಮಗೆ ಈ ಹೈ ಹಿಂಗೆ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಳ್ಳಿ, ಈ ತರ ಹೈ ಇದೆ ಅಂತ ಅನ್ಕೊಳ್ಳಿ. ಇಟ್ಸ್ ಸೆಲ್ ಟ್ರೇಡರ್ ಸ್ಟಾಪ್ ಲಾಸಸ್. ಅಂದ್ರೆ ನೆಕ್ಸ್ಟ್ ಇದು ಮಾರ್ಕೆಟ್ ಇಲ್ಲಿಗೆ ಬಂದು ಕೆಳಗಡೆ ಬೀಳುತ್ತೇನೆ ಅಂತ ನಾವು ಪ್ರಿಡಿಕ್ಟ್ ಮಾಡಿರ್ತೀವಿ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿಂದ ಸೆಲ್ ಮಾಡಕ್ಕೆ ಎಂಟ್ರಿ ಮಾಡಿ ಸೆಲ್ ಲಿಮಿಟ್ ಇಟ್ಟಿರ್ತೀವಿ. ಓಕೆನಾ. ಅವ್ರೇನ್ ಮಾಡ್ತಾರೆ, ಸಡನ್ ಇದನ್ನ ಹಂಟ್ ಮಾಡಿ ಮತ್ತೆ ಕೆಳಗಡೆ ರಿಯಲ್ ಡೈರೆಕ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನೇ ನಾವು ಬೈ ಸೈಡ್ ಸ್ಟಾಪ್ ಲಾಸ್ ಹಂಟ್ ಅಂತ ಕರೆಯೋದು. ಓಕೆನಾ. ದೆನ್ ರಿವರ್ಸ್ ಡೌನ್ ಏನಾಯ್ತದೆ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆದಂಗೆ ಸಡನ್ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಈಕ್ವಲ್ ಐಸ್ ಫಾರ್ಮ್ಸ್, ಅಂದ್ರೆ ಈಕ್ವಲ್ ಹೈ ಫಾರ್ಮ್ ಆಗಿದೆ. ಟ್ರೇಡರ್ ಸೆಲ್, ಇಲ್ಲಿ ನಾವು ಸೆಲ್ ಮಾಡಕ್ಕೆ ನಾವು ಪ್ಲೇಸ್ ಮಾಡಿರ್ತೀವಿ. ಎಸ್ ಎಲ್ ಅಬೋವ್ ಹೈಸ್, ಇಲ್ಲಿ ನಾವು ಎಸ್ ಎಲ್ ಅನ್ನೋದು ಇಟ್ಟಿರ್ತೀವಿ. ಮಾರ್ಕೆಟ್ ಸ್ಪೈಕ್ ಅಪ್, ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಮೂವ್ಮೆಂಟ್ ಆಗಿ ಇಲ್ಲಿಗೆ ಬರುತ್ತೆ. ಹಿಟ್ಸ್ ಎಸ್ ಎಲ್, ಅಂದ್ರೆ ನಮ್ಮ ಎಸ್ ಎಲ್ ನ ಹಿಟ್ ಮಾಡುತ್ತೆ. ದೆನ್ ಡ್ರಾಪ್ಸ್ ಹಾರ್ಡ್, ಅಂದ್ರೆ ಇಲ್ಲಿಂದ ಯಾವಾಗ ಹಿಟ್ ಆಗುತ್ತೆ ಆವಾಗ ಮಾರ್ಕೆಟ್ ರಿಯಲ್ ಡೈರೆಕ್ಷನ್ ಗೆ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೀನಿಂಗ್ ನೋಡೋದಾದ್ರೆ, ಲಿಕ್ವಿಡಿಟಿ ಕಲೆಕ್ಟೆಡ್, ಅಂದ್ರೆ ನಾವು ಅದ ಮಾರ್ಕೆಟಿಗೆ ಲಿಕ್ವಿಡಿಟಿ ಆಗುತ್ತೆ. ಜೊತೆಗೆ ಸ್ಮಾರ್ಟ್ ಮನಿ ಎಂಟರ್ ಸೆಲ್, ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಬ್ಯಾಂಕ್ಸ್. ಸೊ ಅವರಿಗೆ ತುಂಬಾ ಆರ್ಡರ್ಸ್ ಅಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಎಂಟರ್ ಆಗುತ್ತಾರೆ, ಹಾಗಾಗಿ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಗೂಗಲ್ಗೆ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ, ಫಸ್ಟ್ ವೆಬ್ಸೈಟಿಗೆ ಹೋದಂಗೆ ಇಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಸಿಗ್ಬೋದು. ಇಲ್ಲಿ ಯೂರೋ ಇಂದ ಸರ್ಚ್ ಮಾಡಿ, ಅದರಲ್ಲಿ forex.com, ನಾನು ಆಲ್ರೆಡಿ ಇದು ಸೇವ್ ಮಾಡಿ ಇಟ್ಟಿರೋದ್ರಿಂದ ನನಗೆ ಇಲ್ಲೇ ಇದೆ. ಓಕೆನಾ. ಕ್ಲಿಕ್ ಮಾಡ್ದಂಗೆ ನಿಮಗೆ ಇಲ್ಲಿ ಫುಲ್ ಚಾರ್ಟ್ ಅಂತ ಕಾಣಿಸ್ತಿರ್ಬೋದು. ಈ ಫುಲ್ ಚಾರ್ಟ್ ಓಪನ್ ಮಾಡಿ, ಓಪನ್ ಮಾಡ್ದಂಗೆ ಇಲ್ಲಿ ನೋಡಿ ಮಾರ್ಕೆಟ್ ಏನ್ ಮಾಡಿದೆ ನೋಡಿ. ಪಾತ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮಾರ್ಕೆಟ್ ಹಿಂಗ್ ಮೇಲಕ್ಕೆ ಹೋದ. ಓಕೆನಾ. ನೆಕ್ಸ್ಟ್ ಕೆಳಗಡೆ ಬಂದ, ನೆಕ್ಸ್ಟ್ ಮೇಲಕ್ಕೆ ಹೋದ, ಅದೇ ತರ ಇಲ್ಲಿಗೆ ಬಂತು, ಅದೇ ತರ ಇಲ್ಲಿಗೆ ಬಂತು. ಇವಾಗ ಇದು 3 ಟಚ್ ಪಾಯಿಂಟ್ಸ್ ಇದೆ. ಓಕೆನಾ. 3 ಟಚ್ ಪಾಯಿಂಟ್ಸ್ ಇದೆ, ಈಕ್ವಲ್ ಹೈಸ್. ಇವಾಗ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಟಚ್ ಆದಂಗೆ ನೋಡಿ ಅಗ್ರೆಸಿವ್ ಸೆಲ್ಲಿಂಗ್ ಬಂತು, ಕಾಣಿಸ್ತಿದ್ಯಾ. ಇಲ್ಲಿ ನಿಮಗೆ ಟ್ಯಾಪ್ ಆದಂಗೆ ಅಗ್ರೆಸಿವ್ ಸೆಲ್ಲಿಂಗ್ ಬಂತು. ಇದು 15 ಮಿನಿಟ್ಸ್ ಅಲ್ಲಿ ಆಗಿರೋದ್ರಿಂದ 2 ಕ್ಯಾಂಡಲ್ ತೋರಿಸ್ತಿರೋದು. ಇದನ್ನ ನಾವು ಅದು 1 ಮಿನಿಟ್ ಶಿಫ್ಟ್ ಮಾಡಿ ನೋಡೋದಾದ್ರೆ, ಇವಾಗ ನೋಡಿ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆದಂಗೆ ಅಗ್ರೆಸಿವ್ ಸೆಲ್ಲಿಂಗ್ ಬಂತು. ಈ ಸ್ವೀಪ್ ಆದ್ಮೇಲೆ ನೀವು ಎಂಟ್ರಿಗೆ ಯಾವತ್ತು ಕಾಯ್ಬೇಕು. ಇದನ್ನ ನಾವು ಬೈ ಸೈಡ್ ಸ್ಟಾಪ್ ಹಂಟ್ ಅಂತ ಕರಿತೀವಿ. ಓಕೆನಾ. ಇವಾಗ ನೋಡಿ ಇಲ್ಲಿ ಏನಾದ್ರು ನೀವೊಂದು ಶಾರ್ಟ್ ಪೊಸಿಷನ್ ಡೈರೆಕ್ಟ್ ಆಗಿ ಬೈ ಮಾಡಿ ಇಲ್ಲಿ ಎಸ್ ಎಲ್ ಇಟ್ಟಿದ್ರೆ, ಓಕೆನಾ, ನಿಮಗೆ ಅದು ಎಸ್ ಎಲ್ ಅನ್ನೋದು ಇಟ್ಟಾಕ್ಬಿಡೋದು ಕಾಣಿಸ್ತಿದೆ. ಇವಾಗ 15 ಮಿನಿಟ್ಸ್ ಅಲ್ಲೇ ತೋರಿಸ್ತೀನಿ. ಮಾರ್ಕೆಟ್ ನೋಡಿ ಈ ಹೈಸ್ ನ ಟಚ್ ಮಾಡ್ತು. ಇಲ್ಲಿ ಬಂದಂಗೆ ನಾವೇನಾದ್ರು ಟ್ರೇಡ್ ಪ್ಲೇಸ್ ಮಾಡಿ, ಡೈರೆಕ್ಟ್ ಆಗಿ ಟ್ರೇಡ್ ಪ್ಲೇಸ್ ಮಾಡಿದ್ರೆ ಅದು ನಮಗೆ ಎಸ್ ಎಲ್ ಇಟ್ಟಾಗೋದು. ಇಲ್ಲ ನಾವು ಏನಾದ್ರು ಇಲ್ಲೇ ಇಟ್ಟಿದ್ದು ಅಂತಾನೆ ಅನ್ಕೊಳ್ಳಿ, 1:2 ಟಾರ್ಗೆಟ್ ಮಾಡಿರ್ತೀವಿ. ಓಕೆನಾ. ಕೆಲವೊಂದ್ಸಲ ಅದು ಟಿ ಪಿ ಕೊಡೋ ಚಾನ್ಸಸ್ ಇದೆ, ಕೆಲವೊಂದ್ಸಲ ಹಿಟ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ನೋಡೋದಾದ್ರೆ ಟಿ ಪಿ ಸಿಕ್ಕಿದೆ, ಬಟ್ ಆಲ್ಮೋಸ್ಟ್ ಟೈಮ್ ಏನಾಗುತ್ತೆ, ಇದು ಹಿಟ್ ಆಗಿ ಹೋಗುತ್ತೆ. ಓಕೆನಾ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಇಲ್ಲಿ ನೋಡಿ ಇದೆರಡು ಈಕ್ವಲ್ ಹೈಸ್ ಕಾಣಿಸ್ತಿದ್ಯಾ. ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಮೂವ್ಮೆಂಟ್ ಆಗಿದೆ, ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ಜೊತೆಗೆ ಇಲ್ಲಿ ಮೂವ್ಮೆಂಟ್ ಆಗಿದೆ, ನೆಕ್ಸ್ಟ್ ಇಲ್ಲಿಗೆ ಬಂದಿದೆ. ಇಲ್ಲಿ ಈಕ್ವಲ್ ಐಸ್ ಕಾಣಿಸ್ತಾ ಇದೆಯಾ ನೋಡಿ, ಈಕ್ವಲ್ ಐಸ್ ಇದೆ. ಓಕೆ. ನೆಕ್ಸ್ಟ್ ಮಾರ್ಕೆಟ್ ಏನಾಯ್ತು, ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಸ್ವೀಪ್ ಆಗಿ ಕೆಳಗಡೆ ಬರ್ಲಿಲ್ಲ, ಮೇಲಕ್ಕೆ ಹೋದ, ಮತ್ತೆ ಡಬಲ್ ಹೈಸ್ ಮಾಡ್ದ. ಓಕೆನಾ. ಈಕ್ವಲ್ ಐಸ್ ಮಾಡ್ದ. ಸೊ ಮಾರ್ಕೆಟ್ ಈ ತರ ಇದ್ದಾಗ ನಾವು ಕೇರ್ಫುಲ್ ಆಗಿ ಟ್ರೇಡ್ ನ ಪ್ಲೇಸ್ ಮಾಡಬೇಕು. ಮಾರ್ಕೆಟ್ ಅನಲೈಸ್ ಮಾಡಕ್ ಗೊತ್ತಿರಬೇಕು. ಇಲ್ಲಿ ನೀವು ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅಂತ ಇಲ್ಲಿ ಎಂಟರ್ ಆಗಿದ್ದೀರಾ, ನೀವು ಎಸ್ ಎಲ್ ಹೊಡ್ಸ್ಕೊತಿದ್ರಿ. ಅದೇ ತರ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗುತ್ತೆ ಅಂತ ಇಲ್ಲಿ ನೀವು ಎಂಟ್ರಿ ಮಾಡಿದೀರಾ, 3ನೇ ಸಲ ಇದು ಟಿ ಪಿ ಹೊಡೆಯೋದು. ಓಕೆನಾ. ಸೊ ಅದರಿಂದ ಲಿಕ್ವಿಡಿಟಿ ಸ್ವೀಪಿಗೆ ವೆಯ್ಟ್ ಮಾಡಬೇಕು. ಓಕೆ. ಅದು ಹೆಂಗೆ ಅಂತ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಬೈ ಸೈಡ್ ಸ್ಟಾಪ್ ಅಂಟ್ ನೋಡಿದ್ರಲ್ಲ, ಅದೇ ತರ ಸೆಲ್ ಸೈಡ್ ಸ್ಟಾಪ್ ಅಂಟ್. ಸೆಲ್ ಸೈಡ್ ಅಲ್ಲಿ ಸ್ಟಾಪ್ ಅಂಟ್ ಹೇಗಾಗುತ್ತೆ, ವಾಟ್ ಹ್ಯಾಪನ್ಸ್, ಪ್ರೈಸ್ ಮೂವ್ಸ್ ಬಿಲೋ ಲೋಸ್. ಅಂದ್ರೆ ಪ್ರೈಸ್ ಯಾವತ್ತು ಬಿಲೋ ಲೋಸಿಗೆ ಮೂವ್ಮೆಂಟ್ ಆಗುತ್ತೆ. ಅಂದ್ರೆ ಈ ತರ ಲೋ ಇರುತ್ತೆ, ಈಕ್ವಲ್ ಲೋ ಇರುತ್ತೆ. ಓಕೆನಾ.
ಇಟ್ಸ್ ಬೈ ಟ್ರೇಡರ್ಸ್ ಸ್ಟಾಪ್ ಲಾಸ್. ಇವಾಗ ನೆಕ್ಸ್ಟ್ ಬೈ ಟ್ರೇಡರ್ಸ್ ಏನ್ ಮಾಡ್ತಾರೆ, ಇಲ್ಲಿ ಬಂದಾಗ ಬೈ ಮಾಡ್ಬೇಕು ಅಂತ ಇರ್ತಾರೆ. ಈ ಮಾರ್ಕೆಟ್ ಇಲ್ಲಿಗೆ ಬರ್ತಾ ಇರುತ್ತೆ, ಸೊ ಇಲ್ಲಿ ಬೈ ಕಾಯ್ತಾ ಇರ್ತಾರೆ, ಸೊ ಇಲ್ಲಿ ಬೈ ಮಾಡ್ತಾರೆ ಅನ್ಕೊಳ್ಳಿ. ಇದು ಸ್ಟಾಪ್ ಲಾಸಸ್ ಹಿಟ್ ಆಗುತ್ತೆ. ಫಸ್ಟ್ ಏನ್ ಮಾಡಿದ್ರೆ ಇದನ್ನ ಹಿಟ್ ಮಾಡಿ ನೆಕ್ಸ್ಟ್ ದೆನ್ ಗೋ ರಿವರ್ಸಲ್. ನೆಕ್ಸ್ಟ್ ನಮ್ಮ ಡೈರೆಕ್ಷನ್ ಗೆ ಹೋಗುತ್ತೆ. ಎಕ್ಸಾಂಪಲ್ ನೋಡಿದ್ರೆ ಈಕ್ವಲ್ ಲೋಸ್ ಫಾರ್ಮ್ ಆಗಿದೆ. ಟ್ರೇಡರ್ಸ್ ಬೈ, ಇಲ್ಲಿ ಟ್ರೇಡರ್ಸ್ ಬೈ ಮಾಡಕ್ ನೋಡ್ತಾರೆ. ಎಸ್ ಎಲ್ ಬಿಲೋ ಲೋಸ್, ಇದರಲ್ಲಿ ಎಸ್ ಎಲ್ ಕೆಳಗಡೆ ಇಟ್ಟಿರ್ತಾರೆ. ಮಾರ್ಕೆಟ್ ಸ್ಪೈಕ್ ಡೌನ್, ಮಾರ್ಕೆಟ್ ಏನಾಯ್ತು ಮೇಲಕ್ಕೆ ಹೋಗಿ ಸ್ಪೈಕ್ ಡೌನ್ ಆಯ್ತು, ಜೊತೆಗೆ ಹಿಟ್ಸ್ ಎಸ್ ಎಲ್, ಇಲ್ಲಿ ಎಸ್ ಎಲ್ ಹಿಟ್ ಆಗಿ ದೆನ್ ರ್ಯಾಲೀಸ್ ಅಪ್, ಅಂದ್ರೆ ಮುಂದಕ್ಕೆ ರ್ಯಾಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನಮ್ಮ ಸ್ಟಾಪ್ ಲಾಸ್ ಹಿಟ್ ಆದ್ಮೇಲೆ. ಮೀನಿಂಗ್ ನೋಡಿದರೆ ಲಿಕ್ವಿಡಿಟಿ ಕಲೆಕ್ಟೆಡ್, ಲಿಕ್ವಿಡಿಟಿ ಅನ್ನೋದು ತಗೊಳುತ್ತೆ, ಜೊತೆಗೆ ಸ್ಮಾರ್ಟ್ ಮನಿ ಎಂಟರ್ಸ್ ಬೈ. ಇಲ್ಲಿಂದ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಮೀನ್ಸ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಇಲ್ಲಿಂದ ಎಂಟರ್ ಆಗ್ತಾರೆ. ಸೊ ಅಗ್ರೆಸಿವ್ ಮೂವ್ಮೆಂಟ್ ಬರುತ್ತೆ. ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಲೈವ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಇಲ್ಲೊಂದು ಲೋ ಪಾಯಿಂಟ್ ಇದೆ. ಓಕೆನಾ, ಇಲ್ಲೊಂದು ಲೋ ಇದೆ, ಹಾಗೆ ಇಲ್ಲೊಂದು ಲೋ ಇದೆ. ನೋಡಿ ಮಾರ್ಕೆಟ್ ಕರೆಕ್ಟ್ ಆಗಿ ಈ ಲೋ ಮತ್ತೆ ಈ ಲೋನ ನೋಡಿ, ಇಲ್ಲಿ 2 ಟಚ್ ಪಾಯಿಂಟ್ಸ್ ಇದೆ ಅಂತ ನಾವೇನಾದ್ರೂ ಈ ಲೋ ಅಲ್ಲಿ ವೈಟ್ ಮಾಡಿ ಇಲ್ಲಿ ಬಂದಾಗ ಎಂಟರ್ ಆಗಿದ್ರೆ ಮಾರ್ಕೆಟ್ ಏನಾಯ್ತು ಸ್ವೀಪ್ ಮಾಡ್ತು. ಫಸ್ಟ್ ಸ್ವೀಪ್ ಮಾಡ್ದಂಗೆ ನೋಡಿ, ಇಲ್ಲಿ ಸ್ವೀಪ್ ಆದಂಗೆ ಈ ಲೈನ್ ಸ್ವೀಪ್ ಆದಂಗೆ ಅಗ್ರೆಸಿವ್ ಮೂವ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ತು. ಸೊ ಇಲ್ಲಿ ಸ್ಟಾಪ್ ಹಂಟು ನಮ್ದು ಎಸ್ ಎಲ್ ಅನ್ನೋದು ಅಂಟ್ ಆಯ್ತದೆ. ಅಲ್ಲಿ ರಿಯಲ್ ಬ್ಯಾಂಕ್ಸ್ ಎಂಟರ್ ಆಯ್ತಾರೆ. ಸೊ ರಿಯಲ್ ಬ್ಯಾಂಕ್ಸ್ ಎಂಟರ್ ಆಗಿದ್ರಿಂದನೇ ಇಷ್ಟು ಅಗ್ರೆಸಿವ್ ಬೈಯಿಂಗ್ ನಡೆದಿರೋದು. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಸೆಲ್ಲರ್ಸ್ ಮೀನ್ಸ್ ಸ್ಮಾರ್ಟ್ ಮನಿ ಸೆಲ್ಲರ್ಸ್ ಎಂಟರ್ ಆಗಿದ್ದಾರೆ. ಸೊ ಅಗ್ರೆಸಿವ್ ಸೆಲ್ಲಿಂಗ್ ನಡೆದಿದೆ. ಓಕೆ, ಈ ತರ ಬಿಗ್ ಮೂವ್ ಬರ್ತೈತೆ ಅಂತಂದ್ರೆ ಇಲ್ಲೆಲ್ಲ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಇದ್ದಾರೆ ಅಂತ, ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಗಳು ಎಂಟ್ರಿ ಆಗ್ತಿದ್ದಾರೆ ಅಂತ ಅರ್ಥ. ಓಕೆ, ಇವಾಗ ನೋಡಿ, ಇಲ್ಲಿ ನಮಗೆ ಈಕ್ವಲ್ ಲೋ ಇದೆ. ಓಕೆನಾ, 2 ಲೋಸ್ ಇದೆ. 3ನೇ ಲೋಗೆ ವೆಯ್ಟ್ ಮಾಡ್ತಿದ್ದೀರಿ ಅನ್ಕೊಳ್ಳಿ. ಮಾರ್ಕೆಟ್ ಏನಾಯ್ತು ಬರ್ಲೇ ಇಲ್ಲ. ನೆಕ್ಸ್ಟ್ ಇದು ಯಾವ್ದೋ ಪ್ಲೇಸ್ ಅಲ್ಲಿ ಬರುತ್ತೆ ಅಂತ ನಾವು ವೆಯ್ಟ್ ಮಾಡಿದಿದ್ರೆ ಬರ್ಲೇ ಇಲ್ಲ, ಆ ಪ್ಲೇಸಿಗೆ ಬಂದೇ ಇಲ್ಲ ಇಲ್ಲಿ ಗಂಟನು. ಓಕೆನಾ, ನಿಮಗೆ ಅದು ಮಾರ್ಕೆಟ್ ಅಲ್ಲಿ ಯಾವತ್ತೋ ಒಂದೊಂದು ಟೈಮ್ ಅಷ್ಟೇ ಆಗೋದು. ಈಕ್ವಲ್ ಲೋಸ್ ಮತ್ತೆ ಈಕ್ವಲ್ ಐಸು ಎಲ್ಲ ಟೈಮಲ್ಲೂ ಆಗಲ್ಲ. ಓಕೆ, ಅದರಿಂದ ಕಾನ್ಸೆಪ್ಟ್ ಗೊತ್ತಿರಲಿ ಸಾಕು. ಇವಾಗ ನೋಡಿ, ಇಲ್ಲಿ ಈಕ್ವಲ್ ಲೋಸ್ ಇದೆ. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ, ಹಾಗೆ ಇಲ್ಲೊಂದು ಪಾಯಿಂಟ್ ಇದೆ. ನೀವು 3ನೇ ಪಾಯಿಂಟ್ ಅಲ್ಲಿ ಇದು ಮೇಲಕ್ಕೆ ಹೋಗಿ ಬಂದು ಟಿ ಪಿ ಹೊಡಿತಾನೆ ಅನ್ಕೊಂಡು ಇಲ್ಲಿ ಟ್ರೇಡ್ ತಗೊಂಡಿದ್ರೆ ಇದು ಕಂಟಿನ್ಯೂ ಇಲ್ಲಿ ಗಂಟ ಬಂತು, ಎಸ್ ಎಲ್ ಗಂಟ ಬಂದು ನೆಕ್ಸ್ಟ್ ಅಗ್ರೆಸಿವ್ ಮೂವ್ ಆಯ್ತು, ಮತ್ತೆ ಎಸ್ ಎಲ್ ಗಂಟ ಬಂತು, ಮತ್ತೆ ಮೂವ್ಮೆಂಟ್ ಆಯ್ತು. ಸೊ ಈಕ್ವಲ್ ಐಸು ನಿಮಗೆ ಯಾವತ್ತು ಹೆಂಗಿರುತ್ತೆ ಅಂತಂದ್ರೆ ಈ ತರ ಮೂವ್ಮೆಂಟ್ ಆಗಿರುತ್ತೆ. ಇವಾಗ ನೋಡಿ, 2 ಟಚ್ ಪಾಯಿಂಟ್ಸ್ ಇರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು 2 ಟಚ್ ಪಾಯಿಂಟ್ಸ್ ಇದೆ. ಓಕೆನಾ, ಮಾರ್ಕೆಟ್ ನೆಕ್ಸ್ಟ್ ಏನ್ ಮಾಡ್ತಾನೆ, ಇಲ್ಲಿಗೆ ಬರ್ತಾನೆ ಅನ್ಕೊಂಡು ನೀವು ಎಂಟರ್ ಆಗಿದ್ರೆ ಮಾರ್ಕೆಟ್ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ಸ್ವೀಪ್ ಮಾಡ್ತಾನೆ. ಸ್ವೀಪ್ ಮಾಡಿದ್ಮೇಲೆ ರಿಯಲ್ ಮೂವ್ ಕೊಡ್ತಾನೆ. ಓಕೆ, ಸೊ ಇಲ್ಲೇನಾದ್ರು ಕೆಳಗಡೆ ಇಲ್ಲಿಗೆ ಎಸ್ ಎಲ್ ಇಟ್ಟಿದ್ರೆ ನಮ್ದು ಎಸ್ ಎಲ್ ಅನ್ನೋದು ಸಿಗೋದು. ಇದು ವರ್ಷಕ್ಕೆ ಒಂದ್ 5 ಸಲ ಅಷ್ಟೇ ಆಗೋದು. ಮ್ಯಾಕ್ಸಿಮಮ್ ನನಗೆ ಅಷ್ಟೇ ಸಲ ಸಿಕ್ಕಿರೋದು ಯೂರೋ ಯು ಎಸ್ ಡಿ. ಓಕೆನಾ, ಬೇರೆ ಪೇರ್ಸ್ ನೀವು ನೋಡ್ತೀರಾ ಅಂತಂದ್ರೆ ತುಂಬಾ ಸಿಗ್ತಾ ಹೋಗುತ್ತೆ. ಇವಾಗ GBP USD ಆಗಿರ್ಬೋದು, ಅಥವಾ AUD USD ಆಗಿರ್ಬೋದು, ಇದ್ರಲ್ಲೆಲ್ಲ ತುಂಬಾ ಸಿಗ್ಬೋದೇನೋ. ಬಟ್ ಯೂರೋ USD ಇವಾಗ ರೀಸೆಂಟ್ ಆಗಿ 3 ಮಂತ್ಸ್ ಬ್ಯಾಕ್ ಅಲ್ಲಿ ಯಾವ್ದು ಆಗಿಲ್ಲ. ಸೊ ನಿಮಗೆ ಎಕ್ಸಾಂಪಲ್ ತೋರ್ಸಕ್ಕೆ ಇಲ್ಲಿ ಚಾರ್ಟ್ ಅಲ್ಲಿ ಯಾವ್ದು ಇಲ್ಲ. ಓಕೆನಾ, ಅದಕ್ಕೆ ನಾನು ಈ ತರ ತೋರಿಸ್ತಿರೋದು. ಇದು ನಿಮಗೆ ನೆನಪಿರ್ಲಿ, ಬರ್ದಿಟ್ಕೊಂಡಿರಿ, ಯಾವ ತರ ಯೂಸ್ ಆಗುತ್ತೆ. ಓಕೆ, ಇದು ಕೆಲವೊಂದು ಟೈಮ್ ಬಂದಾಗ ಯಾಕೆ ಈ ತರ ಈಕ್ವಲ್ ಲೋಸ್ ಬಂದಾದ್ಮೇಲೆ ಲಿಕ್ವಿಡಿಟಿ ಯಾವ ತರ ಸ್ವೀಪ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲೇನಾಯ್ತು, ಸ್ಟಾಪ್ ಹಂಟ್ ಆದಂಗೆ ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ಸೆಲ್ ಸೈಡ್ ಸ್ಟಾಪ್ ಹಂಟ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಹೌ ಟು ಐಡೆಂಟಿಫೈ ಸ್ಟಾಪ್ ಹಂಟ್, ಯಾವ ತರ ಐಡೆಂಟಿಫೈ ಮಾಡ್ಬೋದು. ಸಡನ್ ಶಾರ್ಪ್ ಕ್ಯಾಂಡಲ್ ಬರುತ್ತೆ, ನಾನು ಹೇಳ್ದಂಗೆ ಮಾರ್ಕೆಟ್ ಈಕ್ವಲೈಸ್ ಅಥವಾ ಈಕ್ವಲ್ ಲೋಸ್ ಅಥವಾ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಈ ತರ ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಸಡನ್ ಶಾರ್ಪ್ ಆಗಿ ಹೋಗಿ ರಿಜೆಕ್ಟ್ ಮಾಡಿ ಸಡನ್ ಕೆಳಗಡೆ ಬೀಳ್ತಾನೆ. ನೆಕ್ಸ್ಟ್ ಕ್ವಿಕ್ ರಿವರ್ಸಲ್, ಅಲ್ಲಿಂದ ಕ್ವಿಕ್ ಆಗಿ ರಿವರ್ಸ್ ಆಯ್ತಾನೆ. ಹ್ಯಾಪನ್ಸ್ ನಿಯರ್ ಕೀ ಲೆವೆಲ್ಸ್. ಕೀ ಲೆವೆಲ್ಸ್ ಅಂದ್ರೆ ಡೇಸ್ ಮತ್ತೆ ಹೈಸ್, ಡೇ ಪ್ರೀವಿಯಸ್ ಡೇ ಹೈ ಮತ್ತೆ ಲೋಸ್ ಅಲ್ಲಿ ಆಗುತ್ತೆ. ಹಾಗೆ ಸೆಷನ್ಸ್ ಹೈಸ್ ಮತ್ತೆ ಲೋಸ್ ಅಲ್ಲಿ ಆಗುತ್ತೆ. ಸೆಷನ್ಸ್ ಹೈಸ್ ಲೋಸ್ ಏನೋ ಗೊತ್ತಿಲ್ಲ ಅಂತಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೀನಿ, ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಓಕೆನಾ, ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ಆಗುತ್ತೆ. ಜೊತೆಗೆ ನಿಮಗೆ ಹೈಯರ್ ಲೋಸ್ ಗಳಲ್ಲಿ ಕೆಲವೊಂದು ಟೈಮ್ ಆಗೋ ಚಾನ್ಸಸ್ ಇದೆ. ಇಲ್ಲ ಏನಾಗುತ್ತೆ ಅಂದ್ರೆ ಲಾಂಗ್ ವಿಕ್ ಕ್ಯಾಂಡಲ್ಸ್ ಬರುತ್ತೆ, ಮಾರ್ಕೆಟ್ ಸಡನ್ ಡೌನ್ ಫಾಲ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟಾಪ್ ಹಂಟ್. ಈ ತರ ಆದ್ರೆ ಅದನ್ನ ನಾವು ಸ್ಟಾಪ್ ಹಂಟ್ ಅಂತ ಕರಿತೀವಿ. ಓಕೆ, ಹೌ ಸ್ಮಾರ್ಟ್ ಟ್ರೇಡರ್ಸ್ ಯೂಸ್ ಸ್ಟಾಪ್ ಹಂಟ್. ಯಾವ ತರ ಸ್ಟಾಪ್ ಹಂಟ್ ಟ್ರೇಡರ್ಸ್
ಟ್ರೇಡ್ ಮಾಡ್ತಾರೆ. ಸ್ಟ್ರಾಟಜಿ ನೋಡೋದಾದ್ರೆ ಸ್ಟೆಪ್ 1 ಐಡೆಂಟಿಫೈ ಲಿಕ್ವಿಡಿಟಿ ಝೋನ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ನಿಮಗೆ ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ಮಾರ್ಕೆಟ್ ಅಲ್ಲಿ ಇವಾಗ ಈ ಲಿಕ್ವಿಡಿಟಿ ಇದೆ, ಈ ಲಿಕ್ವಿಡಿಟಿ ಇದೆ, ಈ ಲಿಕ್ವಿಡಿಟಿ ಇದೆ. ಬಟ್ ಇದು ಯಾವುದು ಕಲೆಕ್ಟೇ ಮಾಡಿಲ್ಲ ಮಾರ್ಕೆಟ್. ಓಕೆನಾ? ವೇಟ್ ಫಾರ್ ಸ್ವೀಪ್. ನಾವೇನ್ ಮಾಡ್ತೀವಿ, ಒಂದ್ಸಲ ಸ್ವೀಪ್ ಆಗಕ್ಕೆ ವೇಟ್ ಮಾಡ್ತೀವಿ. ಸಡನ್ ಒಂದಲ್ಲ ಮಾರ್ಕೆಟ್ ಇಲ್ಲಿ ಬಿದ್ದು ಸ್ವೀಪ್ ಆಯ್ತಾನೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ಜಸ್ಟ್ ಈ ಸ್ವೀಪ್ ಆಗಿ ಹಿಂಗ್ ಮೂವ್ಮೆಂಟ್ ಆಯ್ತಾನೆ. ವಾಚ್ ರಿವರ್ಸಲ್ ಕನ್ಫರ್ಮೇಶನ್. ಈ ಪ್ಲೇಸ್ ಅಲ್ಲಿ ಏನಾದ್ರು ನಿಮಗೆ ರಿವರ್ಸಲ್ ಕನ್ಫರ್ಮೇಶನ್ ಯಾವ್ಯಾವ ತರ ಅಂತಂದ್ರೆ, ಒಂದಲ್ಲ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಇಟ್ಕೊಂಡು ಐಡೆಂಟಿಫೈ ಮಾಡ್ಬೋದು. ಹ್ಯಾಮರ್ ಆಗಿದೆಯಾ, ಎಂಗಲ್ಫಿಂಗ್ ಆಗಿದೆಯಾ, ಹರಾಮಿ ಆಗಿದೆಯಾ ಅಂತ. ಅದಿಲ್ಲ ಅಂತಂದ್ರೆ CRT ಕಾನ್ಸೆಪ್ಟ್ ಬರುತ್ತೆ, ಕ್ಯಾಂಡಲ್ ರೇಂಜ್ ಥಿಯರಿ ಅಂತ ಕರೀತಾರೆ. ಸೊ ಅದು ಗೊತ್ತಿದ್ರೆ ನಿಮಗೆ ಓಕೆ, ಒಂದು ಕ್ಯಾಂಡಲ್ ಇನ್ನೊಂದು ಕ್ಯಾಂಡಲ್ ತಿಂತಾ ಇದೆ ಮೀನ್ಸ್ ನಿಮಗೆ CRT ಹೆಂಗಿರುತ್ತೆ ಅಂತಂದ್ರೆ, ಒಂದು ಕ್ಯಾಂಡಲ್ ಹಿಂಗಿರುತ್ತೆ, ಜೊತೆಗೆ ಇನ್ನೊಂದು ಕ್ಯಾಂಡಲ್ ಈ ತರ ಆಗುತ್ತೆ. ಸೊ ಈ ಕ್ಯಾಂಡಲ್ ನ ಇನ್ನೊಂದು ಕ್ಯಾಂಡಲ್ ತಿನ್ಬೇಕು. ಇದನ್ನ ನಾವು ಇದ್ರಲ್ಲಿ ಯಾವ್ದು ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಓಕೆನಾ? ವಿಕ್ಸ್ ಇರುತ್ತೆ ಈ ತರ, ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಬಟ್ CRT ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಜಸ್ಟ್ ನೀವು ಹ್ಯಾಮರ್ ಅಥವಾ ಎಂಗಲ್ಫಿಂಗ್ ಬಂದ್ರೆ, ಒಂದು ಕ್ಯಾಂಡಲ್ ನ ಇನ್ನೊಂದು ಕ್ಯಾಂಡಲ್ ತಿನ್ನಂಗಿದ್ರೆ, ಬೈಯಿಂಗ್ ಪ್ರೆಷರ್ ಜಾಸ್ತಿ ಬಂದಿದ್ರೆ ಅವಾಗ ನೀವು ಎಂಟರ್ ಆಗ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ ಈಕ್ವಲ್ ಐಸು, ಪ್ರೈಸ್ ಸ್ವೀಪ್ ಸೈಸು, ಬಿಯರಿಶ್ ಕ್ಯಾಂಡಲ್ ಅಪಿಯರ್ಸ್, ಸೆಲ್ ಆಪರ್ಚುನಿಟಿ. ಅಂದ್ರೆ ನಾನು ಹೇಳ್ದಂಗೆ ಈಕ್ವಲ್ ಐಸ್ ಏನಾರು ಇತ್ತು, ಅಲ್ಲಿ ನಿಮಗೆ ಪ್ರೈಸ್ ಸ್ವೀಪ್ಸ್ ಐ, ಈ ಪ್ರೈಸ್ ಏನಾರು ಸ್ವೀಪ್ ಆಗಿ ನೆಕ್ಸ್ಟ್ ಬಿಯರಿಶ್ ಕ್ಯಾಂಡಲ್ ಅಪಿಯರ್ಸ್ ಅಂದ್ರೆ ಅಲ್ಲಿಂದ ನಿಮಗೆ ಏನಾದ್ರು ಒಂದು ಬಿಯರಿಶ್ ಕ್ಯಾಂಡಲ್ ಕಂಡ್ರೆ ಅಲ್ಲಿಂದ ಸೆಲ್ ಆಪರ್ಚುನಿಟಿ ನೋಡ್ಬೋದು. ಓಕೆನಾ? ಇದನ್ನ ಇವಾಗ ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈಕ್ವಲ್ ಐಸ್ ಕಾಣಿಸ್ತಾ ಇದೆಯಾ, ಇಲ್ಲಿ 1 2 ಟೈಮ್ಸ್ ಈಕ್ವಲ್ ಐಸ್ ಆಗಿದೆ. ಓಕೆನಾ? ಇಲ್ಲಿ ಆಲ್ರೆಡಿ ಸ್ವೀಪ್ ಆಗಿದೆ. ಬಟ್ ಎಕ್ಸಾಂಪಲ್ ನಿಮಗೆ ರಿಯಲ್ ಆಗಿ ತೋರ್ಸೋಣ ಅಂತಂದ್ರೆ, ಇವಾಗ ರೀಸೆಂಟ್ ಆಗಿ ಯಾವತ್ತೂ ಆ ತರ ನಡೆದಿಲ್ಲ, ಅದರಿಂದ ಗೊತ್ತಾಗ್ತಿಲ್ಲ. ಇವಾಗ ನೋಡಿ, ಇದೊಂದು ಹೈ ಅಂತ ಅನ್ಕೊಳ್ಳಿ, ಹಾಗೆ ಇದೊಂದು ಲೋ, ಹಾಗೆ ಇದೊಂದು ಹೈ ಅಂತ ಅನ್ಕೊಳ್ಳಿ, ಇದೊಂದು ಲೋ. ನೆಕ್ಸ್ಟ್ ನಾವು ಇಲ್ಲಿ ಟ್ರೇಡ್ ನೋಡ್ತಾ ಇರ್ತೀವಿ. ಸಡನ್ ಏನಾಯ್ತು ನೋಡಿ, ಆ ಲೈನ್ ನ ಸ್ವೀಪ್ ಮಾಡಿದಾನೆ. ಓಕೆ, ಸ್ವೀಪ್ ಮಾಡಿದ ತಕ್ಷಣ ಅಗ್ರೆಸಿವ್ ಸೆಲ್ಲಿಂಗ್ ಬಂದಿದೆ, ಕಾಣಿಸ್ತಿದೆ. ಇಲ್ಲಿಂದ ಇಲ್ಲಿ ಗಂಟ ಮಾರ್ಕೆಟ್ ಬಿದ್ದಿದೆ. ಸೊ ಇಲ್ಲಿಂದ ಏನಾದ್ರು ಸೆಲ್ ಕ್ಯಾಂಡಲ್, ಇವಾಗ ನೋಡಿ ಇಲ್ಲಿ ಹ್ಯಾಮರ್ ಆಯ್ತು, ಇಲ್ಲಿಂದ ನೀವು ಸೆಲ್ ಮಾಡಿದಿದ್ರೆ ನಿಮಗೆ ಶಾರ್ಟ್ ಪೊಸಿಷನ್ ಆಗಿ ನೋಡಿ, ಇಲ್ಲಿಂದ ಸೆಲ್ ಮಾಡಿದ್ರೆ SL ಇದ್ರ ಮೇಲೆ ಇಟ್ಟು ನಿಮ್ಗೆ ಎಷ್ಟು ಸಿಕ್ಕಿರೋದು ನೋಡಿ, 1:8. ಅಂದ್ರೆ 1,00,000 ಏನಾದ್ರು ನೀವು ರಿಸ್ಕ್ ಮಾಡಿದಿದ್ರೆ ನಿಮಗೆ 8.75 lakhs ನಿಮಗೆ ಪ್ರಾಫಿಟ್ಸ್ ಅನ್ನೋದಾಗದು. ಸೊ ಈ ತರ ಮಾರ್ಕೆಟ್ ಅಲ್ಲಿ ಪ್ರತಿ ಟೈಮ್ ಬರ್ತಿರಲ್ಲ, ರೇರ್ ಆಗಿ ಬರ್ತಿರುತ್ತೆ. ಸೊ ಅವಾಗ ಮಿಸ್ ಮಾಡ್ಕೋಬೇಡಿ, ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಇಲ್ಲಿ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ನೋಡೋಣ. ಪ್ಲೇಸಿಂಗ್ ಟೈಟ್ ಸ್ಟಾಪ್ ಲಾಸ್. ನಾನು ಪ್ರೀವಿಯಸ್ ಹೇಳ್ದಂಗೆ ಸ್ಟಾಪ್ ಲಾಸ್ ನ ಟೈಟ್ ಆಗಿ ಇಟ್ಟಿರ್ತಾರೆ, ಚಿಕ್ಕದಾಗಿ ಇಟ್ಟಿರ್ತಾರೆ. ಎಂಟರಿಂಗ್ ಬಿಫೋರ್ ಲಿಕ್ವಿಡಿಟಿ ಸ್ವೀಪ್ ಆಗೋದಕ್ಕಿಂತ ಮುಂಚೆನೆ ಎಂಟರ್ ಆಗ್ತಾರೆ. ನೆಕ್ಸ್ಟ್ ಚೇಸಿಂಗ್ ಬ್ರೇಕ್ಔಟ್ ಬ್ಲೈಂಡ್ಲಿ. ನಾನು ಅದು ನಿಮಗೆ ಸಪೋರ್ಟ್ ರೋಲ್ ರಿವರ್ಸಲ್ ಕಾನ್ಸೆಪ್ಟ್ ಹೇಳಿದಾಗಲೇ ನಾನು ಹೇಳಿದ್ದೆ, ಬ್ಲೈಂಡ್ ಆಗಿ ಅವತ್ತು ಬ್ರೇಕ್ಔಟ್ ಆಯ್ತು ಅಂತ ಎಂಟ್ರಿ ಆಗಬಾರ್ದು, ರೀಟೆಸ್ಟಿಗೋಸ್ಕರ ವೇಟ್ ಮಾಡಬೇಕು. ಓಕೆನಾ? ಪ್ರೋ ಟಿಪ್ಸ್ ಹೇಳೋದಾರೆ, ಡೋಂಟ್ ಪ್ಲೇಸ್ SL ಎಟ್ ಆಬ್ವಿಯಸ್ ಹೈಸ್ ಅಂಡ್ ಲೋಸ್. ಯಾವತ್ತು ಒಂದು ಹೈಸ್ ಲೋಸ್ ಇದೆ ಅಂತ ಅಂದ ತಕ್ಷಣ ಅದ್ರ ಕೆಳಗಡೆ ಬ್ಲೈಂಡ್ ಆಗಿ ಯಾವತ್ತು ನೀವು SL ನ ಇಡಬಾರ್ದು. ವೇಟ್ ಫಾರ್ ಕನ್ಫರ್ಮೇಶನ್ ಆಫ್ಟರ್ ಸ್ವೀಪ್. ಒಂದ್ಸಲ ಸ್ವೀಪ್ ಆದ್ಮೇಲೆ ಕನ್ಫರ್ಮೇಶನ್ಸ್ ತಗೊಳ್ಳಿ. ಕನ್ಫರ್ಮೇಶನ್ಸ್ ಯಾವ ತರ, ಕ್ಯಾಂಡಲ್ಸ್ ಮೇಲೆ ತಗೋಬೇಕು. ಅಲ್ಲಿಂದ ಏನಾದ್ರು ರಿಜೆಕ್ಷನ್ ಕ್ಯಾಂಡಲ್ ಬರ್ತಿದ್ರೆ ಲೈಕ್ ಹ್ಯಾಮರ್, ಹರಾಮಿ, ಎಂಗಲ್ಫಿಂಗ್. ಓಕೆನಾ? ನಾನು ಈ 3 ಕ್ಯಾಂಡಲ್ಸ್ ಯೂಸ್ ಮಾಡೋದು. ಆಲ್ಮೋಸ್ಟ್ ಟೈಮ್ ಕ್ಯಾಂಡಲ್ಸ್ ನಾನು ನೋಡಕ್ ಹೋಗಲ್ಲ. ಓಕೆನಾ? ನೆಕ್ಸ್ಟ್ ಕಂಬೈನ್ ವಿತ್ BS ಅಂಡ್ ಚೋಚ್. ಯಾವತ್ತು BS ಅಂಡ್ ಕಂಬೈನ್, ಅದ್ರ ಜೊತೆಗೆ ಚೋಚ್ ಜೊತೆಗೆ ಟ್ರೆಂಡ್ ಲೈನ್ ಕಂಬೈನ್ ಮಾಡ್ಕೊಂಡಾಗ ನಿಮಗೆ ಅಕ್ಯುರೇಸಿ ಅನ್ನೋದು ಬೆಟರ್ ಆಗಿ ಸಿಗುತ್ತೆ. ಯೂಸ್ ಹೈಯರ್ ಟೈಮ್ ಫ್ರೇಮ್ ಕಂಟೆಕ್ಸ್ಟ್. ಅಂದ್ರೆ ಇವತ್ತು ಹೈಯರ್ ಟೈಮ್ ಫ್ರೇಮ್ಸ್ ಇಂದ ನೀವು ಅನಲೈಸಿಸ್ ಮಾಡಿ. ಓಕೆ, ಹೈಯರ್ ಟೈಮ್ ಫ್ರೇಮ್ಸ್ ಹೇಗೆ ಅನಲೈಸಿಸ್ ಮಾಡೋದು ಅಂತೆಲ್ಲ ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ. ಓಕೆ, ಇಷ್ಟು ದಿನ ಏನೇನ್ ಹೇಳಿದೀನಿ ಅದನ್ನೆಲ್ಲ ಕಂಬೈನ್ ಮಾಡ್ತಾ ಬನ್ನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇವತ್ತು ನೀವೇನ್ ಮಾಡಿ ಅಂತಂದ್ರೆ, ಈಕ್ವಲ್ ಐಸ್ ಮತ್ತೆ ಈಕ್ವಲ್ ಲೋಸ್ ಎಲ್ಲಾರು ಸಿಕ್ಕಿದ್ಯಾ ಅಂತ ಐಡೆಂಟಿಫೈ ಮಾಡಿ. ನಾನು ಹೇಳಿದ್ನಲ್ಲ, ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಹೆಂಗಿರ್ಬೇಕು ಅಂತಂದ್ರೆ, ಈಕ್ವಲ್ ಐಸ್ ಈ ತರ ಪ್ಯಾಟರ್ನ್ ಅಲ್ಲಿ ಇರ್ಬೇಕು. ಓಕೆನಾ? ಈ ತರ ಒಂದೇ ಹೈನ ಒಂಚೂರು ಮೇಲೇನೂ ಹೋಗಿರ್ಬಾರ್ದು, ಕೆಳಗೇನೂ ಹೋಗಿರ್ಬಾರ್ದು. ಸೊ ಆ ತರ ಏನಾದ್ರು ಸಿಕ್ಕಿದ್ರೆ ನನಗೆ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ. ಯಾಕಂತಂದ್ರೆ ನಾನು ಫುಲ್ ಚಾರ್ಟ್ ನೋಡ್ಬಿಟ್ಟು ಎಲ್ಲೂ ಸಿಕ್ಕಿಲ್ಲ. ಸೊ ನಿಮಗೆ ಏನಾದ್ರು ಸಿಕ್ಕಿದ್ರೆ ಅದು ಯಾವ್ದಾದ್ರು ಟೈಮ್ ಫ್ರೇಮ್ ಅಲ್ಲಿ ಸಿಗ್ಬೋದು, 1 hour ಅಲ್ಲಿ ಅಥವಾ 4 hour ಅಲ್ಲಿ ಸಿಗ್ಬೋದು. ನಾನು 15 minutes ನೋಡಿರೋದ್ರಿಂದ ಸಿಗ್ಲಿಲ್ಲ. ಸಿಕ್ಕಿದ್ರೆ ಕಳ್ಸಿ. ಸಿಕ್ಕಿದಾಗ ಏನ್ ಮಾಡಿ ಅಂತಂದ್ರೆ, ಇಲ್ಲೇನಾದ್ರು ಟ್ರೇಡ್ ಪ್ಲೇಸ್ ಮಾಡಿದ್ರೆ ನೋಡಿ, ಅದು ಇದು ಲಿಕ್ವಿಡಿಟಿ ಸ್ವೀಪ್ ಆಗಿ ಆಮೇಲೆ ಬಿದ್ದಿರ್ತಾನೆ. ಸೊ ಅಲ್ಲಿ ಏನಾದ್ರು ಕನ್ಫರ್ಮೇಶನ್ ಸಿಕ್ಕಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಓಕೆನಾ? ನೆಕ್ಸ್ಟ್ ಗೆ ಸ್ಟಾಪ್ ಹಂಟ್ ವರ್ಸಸ್ ರಿಯಲ್ ಬ್ರೇಕ್ಔಟ್. ಸ್ಟಾಪ್ ಹಂಟಿಗೂ ಮತ್ತೆ ರಿಯಲ್ ಬ್ರೇಕ್ಔಟಿಗೂ ಡಿಫ್ರೆನ್ಸ್ ಏನು ಅಂತ ನೋಡೋಣ.
ಸ್ಟಾಪ್ ಹಂಟಲ್ಲಿ ಕ್ವಿಕ್ ರಿವರ್ಸಲ್ ಆಗುತ್ತೆ. ಅದೇ ರಿಯಲ್ ಬ್ರೇಕ್ಔಟ್ ಅಲ್ಲಿ ಕಂಟಿನ್ಯೂಷನ್ ಆಗುತ್ತೆ. ಅಂದ್ರೆ ಸ್ಟಾಪ್ ಹಂಟ್ ಆಗಿದ ತಕ್ಷಣ ಅಲ್ಲಿಂದ ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಬ್ರೇಕ್ಔಟ್ ಆಗಿದ ತಕ್ಷಣ ಅಲ್ಲಿಂದ ಮೇಲಕ್ಕೆ ಹೋಗೋಕೆ ಅಥವಾ ಕೆಳಗಡೆಗೆ ಬ್ರೇಕ್ಔಟ್ ಆದ್ರೆ ಕೆಳಗಡೆ ಹೋಗೋ ಚಾನ್ಸಸ್ ಇದೆ. ಓಕೆನಾ? ಸ್ಟಾಪ್ ಹಂಟ್ ಅಲ್ಲಿ ಯಾವತ್ತು ಲಾಂಗ್ ವಿಕ್ಸ್ ಇರುತ್ತೆ. ಬಟ್ ರಿಯಲ್ ಬ್ರೇಕ್ಔಟ್ ಅಲ್ಲಿ ಸ್ಟ್ರಾಂಗ್ ಕ್ಲೋಸ್ ಇರುತ್ತೆ. ಅಂದ್ರೆ ನಿಮಗೆ ಅದು ಪ್ರೀವಿಯಸ್ ವಿಡಿಯೋ ನೋಡಿದವರಾಗಿರೋ ಗೊತ್ತಾಗುತ್ತೆ. ಒಂದು ಬ್ರೇಕ್ಔಟ್ ಕೊಡಬೇಕು ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು. ವಿಕ್ಸ್ ಏನು ಬಂದಿರಬಾರ್ದು. ಓಕೆ. ಸ್ಟಾಪ್ ಹಂಟ್ ಆದಾಗ ಫೇಕ್ ಮೂವ್ ಆಗುತ್ತೆ. ಅಂದ್ರೆ ನಾವು ಬ್ರೇಕ್ಔಟ್ ಆಗುತ್ತೆ ಅಂತ ಅನ್ಕೋತೀವಿ, ಬಟ್ ಅದು ರಿವರ್ಸಲ್ ಆಗಿ ನಮಗೆ ಡೈರೆಕ್ಷನ್ನೇ ಚೇಂಜ್ ಮಾಡ್ಬಿಡುತ್ತೆ. ಓಕೆ. ಹಾಗೆ ರಿಯಲ್ ಬ್ರೇಕ್ಔಟ್ ಅಲ್ಲಿ ರಿಯಲ್ ಮೊಮೆಂಟಮ್ ಬರುತ್ತೆ. ಗೋಲ್ಡನ್ ರೂಲ್ ನೋಡಿದರೆ ಮಾರ್ಕೆಟ್ ಟೇಕ್ಸ್ ಲಿಕ್ವಿಡಿಟಿ ಬಿಫೋರ್ ರಿಯಲ್ ಮೂಮೆಂಟ್. ಅಂದ್ರೆ ಯಾವತ್ತು ಮಾರ್ಕೆಟ್ ಲಿಕ್ವಿಡಿಟಿ ಸ್ವೀಪ್ ಆದ್ಮೇಲೆನೆ ಮಾರ್ಕೆಟ್ ರಿಯಲ್ ಡೈರೆಕ್ಷನ್ಗೆ ಮೂವ್ಮೆಂಟ್ ಆಗೋದು. ಓಕೆ. ನೆಕ್ಸ್ಟ್ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಇವತ್ತು ಏನೇನು ತಿಳ್ಕೊಂಡು ಅಂತ ನೋಡಿದರೆ, ಸ್ಟಾಪ್ ಹಂಟಿಂಗ್ ಇಸ್ ಕಾಮನ್ ಇನ್ ಫಾರೆಕ್ಸ್. ಸ್ಟಾಪ್ ಹಂಟ್ ಅನ್ನೋದು ಯಾವತ್ತು ಕಾಮನ್ ಆಗಿರುತ್ತೆ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ. ಸ್ಮಾರ್ಟ್ ಮನಿ ಟಾರ್ಗೆಟ್ಸ್ ಲಿಕ್ವಿಡಿಟಿ. ಯಾವತ್ತು ಸ್ಮಾರ್ಟ್ ಮನಿ ಟ್ರೇಡರ್ಸ್ ಲೈಕ್ ಬ್ಯಾಂಕು, ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ, ಲಿಕ್ವಿಡಿಟಿಗೋಸ್ಕರ ಕಾಯ್ತಿರ್ತಾರೆ. ಸೊ ನಾವು ಲಿಕ್ವಿಡಿಟಿ ಆಗದೆ ನೋಡ್ಕೋಬೇಕು. ನೆಕ್ಸ್ಟ್ ವೇಟ್ ಫಾರ್ ಸ್ವೀಪ್ ಪ್ಲಸ್ ಕನ್ಫರ್ಮೇಶನ್. ಯಾವತ್ತು ಒಂದು ಎಂಟ್ರಿ ತಗೋಬೇಕಾದ್ರೆ ಸ್ವೀಪ್ ಆದ್ಮೇಲೆ ಅಲ್ಲಿ ಏನಾದ್ರು ಕನ್ಫರ್ಮೇಶನ್ಸ್ ಇದ್ರೆ ಮಾತ್ರ ಎಂಟ್ರಿ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಪ್ ಹಂಟ್ಸ್ ಹೆಲ್ಪ್ಸ್ ಅವಾಯ್ಡ್ ಟ್ರ್ಯಾಪ್ಸ್ ಅಂಡ್ ಇಂಪ್ರೂವ್ಸ್ ಎಂಟ್ರೀಸ್. ನೀವೇನಾದ್ರೂ ಇದನ್ನ ಅರ್ಥ ಮಾಡ್ಕೊಂಡ್ರೆ, ಸ್ಟಾಪ್ ಹಂಟ್ ನ ಅಂತ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅವಾಯ್ಡ್ ಮಾಡ್ಕೋಬಹುದು ಕೆಲವೊಂದು ಟ್ರೇಡ್ಸ್. ಸೊ ಬೆಟರ್ ಎಂಟ್ರೀಸ್ ಗಳನ್ನ ನೀವು ಪ್ಲಾನ್ ಮಾಡಬಹುದು. ಓಕೆನಾ? ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನ್, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನಕ್ಕಾಗೋದು. ಸೊ ಅದರಿಂದ ಇವತ್ತಿಂದ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಬರೀ ವಿಡಿಯೋ ಮಾತ್ರ ನೋಡ್ತಿದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಓಕೆ. ಒಂದೊಂದು ಕಾನ್ಸೆಪ್ಟ್ ಬಂದಾಗ್ಲೂ ಹಿಂದಿನ ಕಾನ್ಸೆಪ್ಟ್ ಮರಿತಾ ಹೋಯ್ತೀರಾ. ಅದರಿಂದ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಜಸ್ಟ್ ಓದಿದ್ರೇನೆ ಅರ್ಥ ಆಗ್ಬಿಡುತ್ತೆ. ಓಕೆ. ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಧಾರಾಳವಾಗಿ ನಮ್ಮ ಚಾನಲ್ನ ನೀವು ಶೇರ್ ಮಾಡ್ಬೋದು. ನಿಮಗೂ ಏನಾದರೂ ಡೀಟೇಲ್ ಆಗಿ ಕಲಿಯಕ್ಕೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ A to Z ಫಾರೆಕ್ಸ್ ಟ್ರೇಡಿಂಗ್ ಕೋರ್ಸ್ ಅಂತ ಇರುತ್ತೆ, ಚೆಕ್ ಮಾಡಿ. ಪಾರ್ಟ್ 0 ಇಂದಾನೆ ಸ್ಟಾರ್ಟ್ ಮಾಡಿ. ಓಕೆ. ರೋಡ್ ಮ್ಯಾಪ್ ನ ಫಸ್ಟ್ ನೋಡಿ, ಅದಾದ್ಮೇಲೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಹೊಸ್ದಾಗಿ ನೋಡ್ತಿರೋ ಮತ್ತೆ ಇಲ್ಲಿ ಗಂಟ ಯಾರ್ಯಾರು ನೋಡಿದ್ರಿ, ಇವತ್ತಿನ ಡೇ ಏನೇನ್ ಕಲ್ತ್ರಿ ಅನ್ನೋದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹೆಸರು, ನಿಮ್ಮ ಊರು, ಓಕೆ, ಮತ್ತೆ ಇವತ್ತಿನ ಡೇ ಯಾವುದು ಕಂಪ್ಲೀಟ್ ಮಾಡಿರಾ ಅನ್ನೋದು ಮೆನ್ಷನ್ ಮಾಡೋದು ಮರಿಬೇಡಿ. ಓಕೆನಾ? ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು.